ಕನಸಲು ನೀನೆ ಮನಸಲು ನೀನೆ ನನ್ನಾಣೆ 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 ನನ್ನಾಣೆ. ಯಾರ ವಾಯುಗಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿದ್ದು ರಂಪ 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 ಹೋ ರಂಪ ರಂಪ ಹೋ. ಇವಳಂದಕ್ಕೆ ಸಾಟಿ ಎಲ್ಲೂ ಇಲ್ಲ ಕಣ್ಣೆ ಸ್ವಾತಿ ಮುತ್ತು ರಂಪ 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 ಹೋ ರಂಪ ರಂಪ ಹೋ. Okay, nothing to worry. It's all right. Okay, ma'am. Okay. Today discharge, ma'am. Yeah, sure. Clear all bills, then discharge. Okay, ma'am. ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು, ಹೋಗಬೇಡ ಹುಡುಗಿ ನನ್ನ ಬಿಟ್ಟು ಅರ್ಧ ದಾರಿಯಲ್ಲಿ ಕೈಯ ಕೊಟ್ಟು, ಬಿಡ್ಕ ನನ್ನ ಚುಟ್ಟು ಬೇಕ ಎರಡು ಬಿಟ್ಟು ನಿನ್ನ ಇರಲಾರೆ ನಿನ್ನ ಬೊಟ್ಟು. ಶಾನೆ ಆಡಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಕನ್ನಡ ಬರಕಿಲ್ಲ ನಮ್ಮ ಡಾಕ್ಟ್ರಿಗೆ. ಪರವಾಗಿಲ್ಲ, ನನಗೆ ಇಂಗ್ಲೀಷೇ ಬರುತ್ತಲ್ಲ. ನೋಡಿ, ಇಂಜೆಕ್ಷನ್ ಕೊಡ್ಬೇಕು, ಕೈ ಕೊಟ್ಟು ಆ ಕಡೆ ತಿರ್ಕೊಳ್ಳಿ. ನಿಮ್ಮನ್ನೇ ನೋಡ್ತಾ ಇದ್ರೆ ನನಗೆ ಎಲ್ಲಿ ಆ ಕಡೆ ಈ ಕಡೆ ತಿರುಗಬೇಕು ಅಂತ ಅನ್ಸುತ್ತೆ ಹೇಳು. ನನಗೆ ಅನ್ಸೋದೇ ಇಲ್ಲ. ನಾನಂತೂ ನಿಮ್ಮ ಡಾಕ್ಟ್ರನ್ನ ನೋಡ್ಬಿಟ್ಟು ಫುಲ್ ಫಿದಾಗಿ ಹೋಗ್ಬಿಟ್ಟಿದ್ದೀನಿ. ನಿನ್ನ ನೋಡಿ ಅರ್ಧಂಬರ್ಧ ಫಿದಾಗಿದ್ದೀನಿ, ಅವ್ರನ್ನ ನೋಡಿ ಫುಲ್ ಫಿದಾಗಿ ಹೋಗ್ಬಿಟ್ಟಿದ್ದೀನಿ. ನೋಡು, ನನ್ನ ಹೆಂಡ್ತಿ ನಮ್ಮ ಅಮ್ಮ ಅದು ಯಾವಾಗ ಬರ್ತಾರೋ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾರೋ ನನಗೆ ಗೊತ್ತಿಲ್ಲ. ಇನ್ನೂ ಒಂದೆರಡು ದಿನ ಇಲ್ಲೇ ಇಲ್ಲೇ ಇರ್ತೀನಲ್ಲ. ಇಷ್ಟೆಲ್ಲ ಆದ್ರೂ ನಿನ್ಗಂತೂ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ಸುಮ್ಮನೆ ಕೈ ಬಿಡೋದು ಕಲ್ತ್ಕ. ಇಲ್ಲಾಂದ್ರೆ 4 ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಷ್ಟೇನೆ. ಸುಮ್ಮನೆ ನನ್ನ ತಲೆ ಕೆಡ್ಸಕ್ಕೆ ಬರ್ಬೇಡ ನೀನು. ಹೋಗಿ ಅದೇನೋ ಡಿಸ್ಚಾರ್ಜ್ ಆದರೆ ಇವತ್ತು ಹೋಗ್ಬಿಟ್ಟು ಮನೆಗೆ ಅದೇನೋ ನಿಮ್ಮಮ್ಮ ಬಾಯ್ ಬಿಡ್ಕೋದಾಯ್ತು, ಅದನ್ನ ನೋಡೋದು ಕಲ್ತ್ಕ. ಬಿಡು ಕೈನ, ಸುಮ್ಕೆ ಬುಡ್ತೀಯ ಇಲ್ವಾ ಕೈನ? ಬಿಡ್ಲಿಲ್ಲ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೆ. ಸುಮ್ಮನೆ ಯಾಕೋ ನೀ ತುಟಿಯ ಚುಂಬಿಸಿದೆ, ಬಯಸಿ ಹೀಗೆ ಮನದಾಸೆ ಹುರುಳಿಸಿದೆ, ನಾ ಸೋತು ಹೋದೆ. ನನ್ನ ಮಗು ಒಂದು ಗತಿ ಕಾಣಿಸ್ಬೇಕಲ್ಲ. ನನ್ನೇ ಹೆಂಗೆ ಇದು ಮಾಡ್ತಾವನೆ ಅಂದರೆ ಮೈ ಎಲ್ಲ ಉರಿದೊಯ್ತಾಯ್ತು ನನಗಂತೂ. ಈ ನನ್ನ ಮಗಂಗೆ ಒಂದು ಇಂಜೆಕ್ಷನ್ 4 ಇಂಜೆಕ್ಷನ್ ಕೊಟ್ಬಿಟ್ಟು ಸರಿಯಾಗಿ ಮಾಡ್ತೀನಿ. ಈ ನನ್ನ ಮಗಂಗೆ ಆಗಿದ್ದಾಗಲಿ ಮಾಡ್ತೀನಿ ಸರಿಯಾಗಿ. ಬಿಡು ಕೈನ ಸುಮ್ಮನೆ. ಬಿಡಲ್ಲ ನಾನು. ಶಾನೆ ಏನಾದ್ರು ಜಾಸ್ತಿ ಮಾತಾಡಕೋದ್ರೆ ಹೇಳ್ಬಿಟ್ಟು ಆಸ್ಪತ್ರೆಯವ್ರು ಕಂಪ್ಲೇಂಟ್ ಮಾಡಿಬಿಟ್ಟು ನಿನ್ನ ಕೆಲಸದಿಂದ ತೆಗ್ಸಾಕ್ಬಿಡ್ತೀನಿ ಅಷ್ಟೇನೆ. ನನ್ನ ಕೆಲಸದಿಂದ ತೆಗ್ದಾಕ್ತೀಯಾ? ಯಾಕೆ ನಾನು ನೋಡಿಲ್ವಾ ರಾತ್ರಿ ಇಲ್ಲಿರ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ನ ತಗೊಂಡೋಗ್ಬಿಟ್ಟು ಯಾರಿಗೂ ಮಾರಾಟ ಮಾಡ್ತಾ ಇದ್ದಲ್ಲ, ನಾನು ನೋಡ್ಲಿಲ್ವಾ? ಚೆನ್ನಾಗಿ ನೋಡಿದೆ. ಈಗ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತ ಹೇಳಿದ್ರೆ ನೀನು ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಮಾರ್ಕೊಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಮೇಯ್ನ್ ಇನ್ಚಾರ್ಜ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಅಯ್ಯೋ ಪ್ಲೀಸ್, ಅದನ್ನೆಲ್ಲ ಹೇಳಕ್ ಹೋಗ್ಬೇಡ ಪ್ಲೀಸ್ 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 ಪ್ಲೀಸ್. ನಾನು ಹೇಳ್ಬಾರ್ದು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದರೆ ನಿನ್ನ ಕತೆ ಎಲ್ಲನೂ ಹೇಳ್ಬಿಡ್ತೀನಿ. ಸರಿನಾ? ಹೇಳ್ದಂಗೆ ಕೇಳ್ತೀಯ, ನಿನಗೆ ಬೇರೆ ದಾರಿ ಇಲ್ವಲ್ಲ. ನೋಡು, ಏನೋ ಮನೆಗೆ ಬಡ್ತಾನ ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ಏನೇನೋ ಮಾಡಿ ಏನೇನೋ ಹೇಳ್ದೆ ಅಷ್ಟೇನೆ. ಅಷ್ಟಕ್ಕೆಲ್ಲ ನೀನು ನಾನು ಮಾಡಿರೋದೆಲ್ಲ ಹೇಳ್ಬಿಟ್ರೆ ಹೆಂಗೆ ಹೇಳು? ಪ್ಲೀಸ್ ಅದೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ. ನೋಡು, ಸರಿ ನೀನು ಹೇಳ್ದಂಗೆ ಕೇಳ್ತೀನಿ. ನಿಮ್ಮ ಡಾಕ್ಟ್ರವಳಲ್ಲ, ಡಾಕ್ಟ್ರನ್ನ ಕರ್ಕೊಂಡು ಬಂದು ನನ್ನ ಮುಂದೆ ಬಿಡು. ಅವಳಂದ್ರೆ ನನಗೆ ಭಾಳ ಇಷ್ಟ ಆಗ್ಬಿಟ್ಟವಳೆ. ಅವಳಂದ್ರೆ ನನಗೆ ಇಷ್ಟ. ಅವಳನ್ನ ಕರ್ಕೊಂಡು ಇಲ್ಲ ಬಿಡ್ಬೇಕು ನನ್ನ ಮುಂದಕ್ಕೆ ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ನೀನು ಮಾಡಿರೋ ಕೆಲಸ ಎಲ್ಲನೂ ಡಾಕ್ಟರ್ಗೆ ಹೇಳ್ಬಿಟ್ಟು ಕೆಲಸದಿಂದ ತೆಗೆಸ್ಬಿಡ್ತೀನಿ. ಅಯ್ಯೋ ಶಿವನಿ, ಆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಕರ್ಕೊಂಡು ಬರೋಕ್ಕೆ ನನ್ನ ಕೈಲಿ ಆಗಲ್ಲ. ಈ ನನ್ನ ಮಗ ನೋಡ್ರೆ ಇಷ್ಟೊಂದು ಟಾರ್ಚರ್ ಕೊಡ್ತಾವನೆ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡೋದು? ಶಿವನಿಂದ ನನಗಂತೂ ಎಲ್ಲೂ ನೆಮ್ಮದಿ ಇಲ್ಲ. ಈಗ ಈಚೆ ಕಡೆ ಎಲ್ಲಾದರೂ ಹೇಳ್ದ ಅಂದರೆ ನನ್ನ ಕೆಲಸ ಹೋಗೋದಂತೂ ಗ್ಯಾರಂಟಿ. ಏನು ಮಾಡೋದು? ಹೆಂಗೋ ಆಕ್ಸಿಡೆಂಟಾಗಿ ಮನೆ ಕಂಡವನೆ. ಮಾಡ್ತೀನಿ ಸರಿಯಾಗಿ. ಓಯ್ ಹುಡುಗಿ, ಬೇಗ ಕರ್ಕೊಂಬ ನಿಮ್ಮ ಡಾಕ್ಟ್ರನ್ನ. ಅಪ್ಪ ದೇವ್ರೆ, ಕಾರ್ ಏನಾಗಿರ್ಬೋದು? ನಮ್ಮ ಅಮ್ಮನ ಹೆಂಡ್ತಿ ನಮ್ಮಪ್ಪ ಯಾರೂ ಬರಲೇ ಇಲ್ವಲ್ಲ ನನ್ನ ಕರ್ಕೊಂಡು ಹೋಗೋಕ್ಕೆ. ಕಾರ್ ಏನಾದರೂ ಒಂದು ಗತಿಯಾಗಿರ್ತೈತಾ? ಗತಿ ಏನಾಗಿರ್ತೈತೆ ಬಿಡು, ಕಾರ್ ಚೆನ್ನಾಗಿರ್ತೈತೆ. ನನ್ನ ಹೆಂಡ್ತಿ ನಮ್ಮಮ್ಮ ಸದ್ಯ ಏನು ಇಲ್ಲಿ ತನಕ ಮಾತಾಡಿಲ್ಲ ಅಂತಂದರೆ ಕಾರ್ಗೇನು ತೊಂದರೆ ಇರಲ್ಲ ಬಿಡು, ಕಾರ್ ಆರಾಮಾಗೇ ಇರ್ತೈತೆ. ಯಪ್ಪ, ಹಾಸ್ಪಿಟಲ್ಲು ಒಂಥರ ಖುಷಿಯಾಗೈತೆ. ಏನು ಡಾಕ್ಟರಾ ಇಲ್ಲ ಉಪ್ಸರೇನಾ ಒಂದು ಗೊತ್ತಾಗ್ತಿಲ್ವಲ್ಲ. ದರೆಗಿಡಿದ ಉಪ್ಸರಿ ಥರ ಕಾಣಿಸ್ತಾವಳಲ್ಲ ಡಾಕ್ಟರು. ಎಷ್ಟು ಸಖತ್ತಾಗವಳಲ್ವ. ನಾನು ಇಷ್ಟಪಟ್ಟಿರೋ ಉಷಾ ಅವಳನ್ನ ಮೀರಿಸ್ತಾಳೆ. ಡಾಕ್ಟರ್ ಮಾತ್ರ ವಾಟ್ ಎ ಬ್ಯೂಟಿ. ಇಂಥವಳನ್ನ ಮದುವೆ ಮಾಡ್ಕೋಬೇಕು ಅಂತ ಕನ್ಸು ಕಂಡಿದ್ದೆ. ಆದರೆ ಏನು ಮಾಡ್ತೀಯ, ಆ ದೇವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ವೇನೋ ಏನೋ ಗೊತ್ತಿಲ್ಲ. ಈ ತಗೊಡ್ಲಾಂಡಿ ಆಶನ್ ಕೊಟ್ಟು ಮದುವೆ ಮಾಡ್ಬಿಟ್ಟೈತೆ. ಅವಳ ಜೊತೆ ಅಂತೂ ಸಂಸಾರ ಮಾಡಲ್ಲ ಬಿಡು. ನಾನು ಹೆಂಗನಾ ಮಾಡಿ ಇಂಥ ಡಾಕ್ಟ್ರನ್ನ ಬುಟ್ಟಿಗೆ ಹಾಕೋಬೇಕು. ನನ್ನ ಹೀರೋಯಿನ್ ಇದ್ದಂಗೆ ಅವಳಪ್ಪ. ನೀನೇ ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಗೂಗ್ಲಿ ಪಿಕ್ಚರ್ಗೆ ಎಷ್ಟಿಗೆ ಲವ್ ಆಯ್ತಲ್ಲ ಡಾಕ್ಟ್ರ್ ಮೇಲೆ, ಹಂಗೆ ನನಗೂ ನಾನು ಒಂಥರ ಎಷ್ಟು ಥರನೇ ಇದ್ದೀನಿ, ಹಂಗೆ ಲವ್ ಆಗಿ ಹೋಗ್ಬಿಡ್ತು. ಈ ನನ್ನ ಮಗನ ಮಾತ್ರ ಹಿಂಗೆ ಬಿಡಲ್ಲ. ಸರ್
ಏನಾಯ್ತಪ್ಪ ಇವನಿಗೆ ಒಂದೇ ಎಡ್ತಾನೆ ಕೊಟ್ಟಿದ್ದು ಹೋಗಿ ಹಾಕಿಸ್ಕೊಬಿಟ್ನಾ ನನ್ನ ಮೇಲೆ ಬಂದ್ಬಿಡ್ತೈತೆ ಆಮೇಲೆ ಸರ್ 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 ಅಯ್ಯೋ ಹೋಗಿ ಹಾಕಿಸ್ಕೊಬಿಟ್ನಾ ಏನು ಅಂತ ಅಯ್ಯಯ್ಯೋ ದೇವ್ರೇ ನಾನು ಯಾಕೆ ಹೊಡೆದೆ ಅಯ್ಯೋ ಅಂದರೆ ನಾನು ಹೊಡೆದಿದ್ದ ಏಟ್ಗೆ ಎಲ್ಲೋ ಟೆನ್ಷನಾಗಿ ತಲೆ ತಿರುಗಿ ಬಿಟ್ಟು ಬಿದ್ದೋಗವನಿ ಅಂತ ಅನ್ನಿಸ್ತೈತೆ ಏನು ಮಾಡೋದು ಸರ್ 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 ಅಯ್ಯೋ ಡಾಕ್ಟರ್ 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 ವಾಟ್ ಹ್ಯಾಪನ್ ಐ ಡೋಂಟ್ ನೋ ಮ್ಯಾಮ್ ಹಿ ಈಸ್ ಅನ್ಕಾನ್ಶಿಯಸ್ ಲೋಪರ್ ಲಫಂಗ ನನ್ನ ಮಗನೇ ಕಾರ್ನೆಲ್ಲ ಡ್ಯಾಮೇಜ್ ಮಾಡ್ಬಿಟ್ಟಿಲ್ಲಿ ಆರಾಮಾಗಿ ನಿದ್ದೆ ಹೋಗ್ತಿದ್ಯಾ ಎದ್ದೋಳು ದರ್ಬೇಸಿ ಮಗ 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 ಅಂತ ಹೇಳ್ಬಿಟ್ಟು ನಿನಗೆ ಜಾಸ್ತಿ ಇದು ಮಾಡಿದಕ್ಕೆ ಸರಿಯಾಗಿನ್ನೇ ಮಾಡ್ಬಿಟ್ಟೆ ನಮ್ಗಂತೂ ಲೋಫರ್ ನನ್ನ ಮಗನ ತಗೊಬಂದು ಎದ್ದೋಳಲ್ಲೇ ಯಾಕೆ ನಿನಗೆ ಐತೆ ಇನ್ನು ಮೇಲೆ ಇ ಎಮ್ ಐ ಎಲ್ಲ ಕಟ್ಕೊಂಡು ಹೋಗಿ ಸಾಯಿ ನಿನ್ನೇನೆ 10 ರೂಪಾಯಿ ಬರಲ್ಲ ನಾನಂತೂ ಗೊತ್ತಿರೋ ಪಾಪಕ್ಕೆ ಕಾರ್ನ ಪುಡಿ ಮಾಡಾಕ್ಬಿಟ್ಟಿದ್ಯಲ್ಲೋ ಇನ್ನು ಮರ ಇದೇನು ಇತ್ತು ಉಳ್ ಬಿದ್ದೋಗೈತೋ ಮರ ಬೊಗಳು ಹಲೋ ಹಲೋ ಸರ್ ಬಿ ಕೂಲ್ ನೋಡಿ ಇದು ಹಾಸ್ಪಿಟಲ್ ಇದು ಫಿಶ್ ಮಾರ್ಕೆಟ್ ಅಲ್ಲ ನೀವು ಈ ತರ ಎಲ್ಲ ಜೋರಾಗಿ ಜಗಳ ಮಾಡಂಗಿಲ್ಲ ನೋಡಿ ಡಾಕ್ಟರ್ ಮೇಡಮ್ ಇಲ್ಲಿ ನೋಡ್ತಾ ಇದ್ದಾರೆ ನೀವೇ ಹೇಳಿದ್ರಲ್ಲ ಎಲ್ಲ ಆಯ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈ ಲೋಪರ್ ನನ್ನ ಮಗನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗಿ ಮನೆಗೆ ಚಟ್ನಿ ಹರಿತೀನಿ ಸರ್ ಅವ್ರನ್ನ ನಮ್ಮ ಮೇಡಮ್ ಚೆಕ್ ಮಾಡ್ತಿದ್ದಾರೆ ಯಾಕೋ ನಿಮ್ಮ ಮಗ ಅನ್ಕಾನ್ಶಿಯಸ್ ಆಗೋಗ್ಬಿಟ್ಟಿದ್ದಾನೆ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ನೋಡಿ ನಮಗೆ ಸ್ವಲ್ಪ ಟೈಮ್ ಕೊಡಿ ಅವ್ರನ್ನ ಟೆಸ್ಟ್ ಮಾಡಿ ಅವ್ರಿಗೆಲ್ಲ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ನೋಡ್ಬಿಟ್ಟು ಹೇಳ್ತೀವಿ ಇವತ್ತು ಡಿಸ್ಚಾರ್ಜ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀವಿ ಸರ್ ಇವಾಗ ಸದ್ಯಕ್ಕೆ ನಾವು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಸರ್ ಪ್ಲೀಸ್ ಸರ್ ಕೋಆಪ್ರೇಟ್ ಮಾಡಿ ನೀವು ಹೋಗಿ ಹೊರಗಡೆ ಕೂತ್ಕೊ ಹೋಗಿ ನೀವು ಏನಮ್ಮ ನಿಮ್ದು ಯಾವ ಸಿಮಿ ಹಾಸ್ಪಿಟಲು ನಿಮ್ಮ ಅಕ್ಕಿಷ್ಟು ಬೆಂಕಿ ಹಾಕ ನಿಮ್ದು ಯಾವ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಮಾನ ಮರುವದಿ ಇಲ್ವಾ ನಿಮಗೆ ಅವಾಗ ನೋಡ್ರೆ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಸಂಜೆ ಹೇಳ್ತೀನಿ ಅಂತ ಹೇಳ್ತಿರಲ್ಲ ಏನು ಕಿಡ್ನಿ ಕೊಂಡು ಮಾರ್ಕೊಬಿಡ್ತೀರಾ ಏನು ಬಾಯಿ ಮುಚ್ಕೊಂಡು ನನ್ನ ಮಗನ ಡಿಸ್ಚಾರ್ಜ್ ಮಾಡ್ಕೊಡಿ ಅಷ್ಟೇನೆ ಕರ್ಕೊಂಡು ಹೋಗ್ಬೇಕು ನನ್ನ ಮನೆಗೆ ಇವಾಗೇನೆ ಈ ಕ್ಷಣಕ್ಕೇನೆ ಕರ್ಕೊಂಡು ಹೋಗ್ಬೇಕು ನನ್ನ ಮಗನ ಸರ್ ಕಳಿಸ್ತೀವಿ ಸರ್ ಕಳಿಸ್ತೀವಿ ಏನು ತೊಂದರೆ ಇಲ್ಲ ಅವ್ರಿಗೆ ಏನು ತೊಂದರೆ ಇಲ್ಲ ಕಳಿಸ್ಕೊಡ್ತೀವಿ ಸರ್ ನೀವು ಆರಾಮಾಗಿರಿ ನಾನು ಹೇಳ್ತಲ್ಲ ಏನು ತೊಂದರೆ ಇಲ್ಲ ಅಂತ ಸುಮ್ಮನೆ ಮೇಡಮು ಪರೀಕ್ಷೆ ಮಾಡ್ತಿದ್ದಾರೆ ಅಷ್ಟೇ ಅಷ್ಟು ಬಿಟ್ಟರೆ ನಿಮ್ಮ ಮಗುಗೆ ಯಾವ ತೊಂದರೆನೂ ಇಲ್ಲ ಸರ್ ಕಳಿಸ್ಕೊಡ್ತೀವಿ ಓಕೆ ಐ ವಿಲ್ ಚೆಕ್ ಅಯ್ಯೋ ಇವರು ಕನ್ನಡ ಬರಲ್ಲ ನನಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ ಸರ್ ಹೋಯ್ತು ಇವನಿಗೆ ತಲೆ ಕೊಡ್ದಿದ್ದು ನಾನೇ ಅಂತ ಗೊತ್ತಾದರೆ ಗ್ಯಾರಂಟಿ ಇವನು ಹೇಳ್ತಾನೆ ನಾನೇ ಅಂತ ಹೇಳ್ಬಿಟ್ಟು ಆವಾಗ ಏನಾಗ್ತೈತೆ ಹಾಂ ಪಕ್ಕಾ ನನ್ನ ಮೇಲೆ ಕಂಪ್ಲೇಂಟ್ ರೈಸ್ ಆಗ್ತೈತೆ ಇವನು ನಿಂಗೆ ವಾಪಸ್ ಕಳಿಸ್ಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನಿಸ್ತೈತೆ ಒಂದ್ಸಲ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿಬಿಟ್ಟು ಒಂದೇ ಸಲ ಕಳಿಸ್ಬಿಡ್ಬೇಕು ಇವನ್ನ ಏನು ಆ ಕಡೆ ನಿಂತ್ಕೊಂಡು ಮಕ್ಕ ನೋಡ್ಕೊಂಡು ಮಾತಾಡ್ತಾ ಇದ್ರಲ್ಲ ಬೇಗ ನನ್ನ ಮಗನ ಡಿಸ್ಚಾರ್ಜ್ ಮಾಡಿಕೊಡಿ ಹಾಂ ಸರ್ ಮಾಡ್ಕೊಡ್ತೀನಿ ಸರ್ ಈಗಲೇ ಮಾಡ್ತೀನಿ ಸರ್ ಡಿಸ್ಚಾರ್ಜ್ನ ಮೇಡಮ್ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ ಸರ್ ಅಷ್ಟೇನೆ ಬೇಗ ಹೋಗಿ ಈ ಬೇಕು ನನ್ನ ಮಗನ ಮನೆಗೆ ಕರ್ಕೊಂಡೋಗಿ ಜಾಮ್ ತೆಗಿತೀನಿ ಅವಾಗಾದ್ರೂ ನಾನು ಬುದ್ಧಿ ಕಲ್ತ್ಕೊಳ್ಳೋದು ನನಗೆ ಗೊತ್ತಿಲ್ಲ ಜಾಮ್ ತೆಗೆದಾಗ ಇವನು ಬುದ್ಧಿ ಬರೋದು ಹೋಗ್ ಬೇಗ ಡಿಸ್ಚಾರ್ಜ್ ರೆಡಿ ಮಾಡ್ಕೊಬಿಟ್ಟು ಬಾವಾಗು ಏಯ್ ನಾಟ್ಕಾಡಿ ಸಾಕು ನಿನ್ನ ನಾಟಕ ನಾನು ನೋಡಿದ್ದೀನಿ ಎದ್ದೋಳ ಯಾಕೆ ಎದ್ದೋಳ ಓಯ್ ತಿರ್ಬೋಕಿ ಎದ್ದೋಳು ಇಷ್ಟು ದಿನ ಏನೋ ಮರ್ಯಾದೆ ಕೊಟ್ಕೊಂಡಿದ್ದೆ ಮಗ 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 ಅಂತ ಅನ್ಕೊಂಡು ಈಗ ಮರ್ಯಾದಿನೂ ಕಳ್ಕೊಂತ ಇದೆಯಲ್ಲ ಎದ್ದೋಳ ಯಾಕೆ ಎದ್ದೋಳ ನಾಟಕದ ನನ್ನ ಮಗನೇ ಎದ್ದ ನಾಟಕ ಆಡಿದ್ದೆಲ್ಲ ಆಯ್ತಾ ಹಾಂ ನನ್ನ ಮಗನೇ ಕಾರ್ನೇ ಯಾಕಲ ಅಷ್ಟೊಂದು ಡ್ಯಾಮೇಜ್ ಮಾಡಿದ್ಯಾ ತಗೊಂಡೋಗೋದು ಹೆಂಗ್ಲಾಗುತ್ತದೆ ಕಾರ್ನ ನೀನು ಹಾಂ ಅದು ಏನಿಲ್ಲ ಅದು ಇದು ಅದು ಅಂತ ಅನ್ಕೊಂಡು ನನ್ನ ತಲೆ ಮೇಲೆ ಎಳೆದ್ಬಿಟ್ಟಿದ್ಯಲ್ಲ ನೀನು ಎಲ್ಲನೂ ಈಗ ನೋಡು 10 ರೂಪಾಯಿ ದುಡ್ಡು ಕಟ್ಟಕ್ಕಿಲ್ಲ ನೀನೇ ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೇಕು ಅಷ್ಟೇನೆ ಸರಿನಾ ಹಿಂಗೆ ನೀನು ಏನಾದ್ರೂ ಹಾಡ್ತಾ ಇರು ನಿಂಗೆ ಅವಾಗ ಮಾಡ್ತೀನಿ ನನ್ನ ಮಗನೇ ಆ ಕಾರ್ ಸರಿಯಾಗಿ ಮನಗೆ ಬರ್ದಿದ್ದಂಗಿರು ಮಾಡ್ತೀನಿ ನಿನಗೆ ಅಯ್ಯೋ ಕಂಡ್ಬಿಟ್ನಾ ಮಾತಾಡು ಮಿಕ ನೋಡ್ತಾ ಇದೆಯಲ್ಲೋ ಮಾತಾಡು ಸರ್ ಮಾತಾಡ್ತಾರೆ ಡಿಸ್ಚಾರ್ಜ್ ಮಾಡ್ತೀನಿ ಸರ್ ಒಂದು ನಿಮಿಷ ಈ ಕಡೆ ಬನ್ನಿ ಸರ್ ನಿಮ್ಮದು ಬರೀ ಇದೇನೇನಿಯಾ